Hello students, next question is question number 7. So what is question number 7? The tropical rainforest has a large population of animals. Explain why it is so. ಸೊ ಕ್ವೆಶನ್ ಏನು ಅಂತ ಅಂದ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಲಾರ್ಜ್ ಪಾಪ್ಯುಲೇಷನ್ ಅನಿಮಲ್ಸ್ ಅನ್ನೋದು ಇರುತ್ತೆ ಯಾಕೆ ಅಂತ ಕೇಳಿದ್ದಾರೆ. ಓಕೆ, ಅಂಡ್ ದ ಆನ್ಸರ್ ಇಸ್ the climate of tropical rainforests is generally hot and humid with continuous rain. These hospitable climatic condition supports huge populations of plants and animals. So what is the question ಅಂದ್ರೆ ಇಲ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಯಾಕೆ ಪಾಪ್ಯುಲೇಷನ್ ಆಫ್ ಅನಿಮಲ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ. ಆನ್ಸರ್ ಇಸ್ ದ ಕ್ಲೈಮೇಟ್ ಆಫ್ ಎ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಇಸ್ ಜನರಲಿ ಹಾಟ್ ಅಂಡ್ ಹ್ಯೂಮಿಡ್. ಸೊ ಇಲ್ಲಿ ನಾವು ಏನು ಯಾವ ರೀತಿ ನಮಗೆ ಕ್ಲೈಮೇಟ್ ಅನ್ನೋದು ಈ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಹೇಳಿದ್ರೆ ಜನರಲಿ ಅಲ್ಲಿ ಹಾಟ್ ಆಗಿರುತ್ತೆ ಅಂಡ್ ಹ್ಯೂಮಿಡ್ ಆಗಿರುತ್ತೆ, ಅಂದ್ರೆ ಕೋಲ್ಡ್ ಆಗಿರುತ್ತೆ ವಿತ್ ಕಂಟಿನ್ಯೂಸ್ ರೈನ್. ಓಕೆ, ಕಂಟಿನ್ಯೂಸ್ ರೈನ್ ಇರೋದ್ರಿಂದ ಅಲ್ಲಿ ಕೋಲ್ಡ್ ಆಗಿರುತ್ತೆ, ಅಂದ್ರೆ ಹ್ಯೂಮಿಡ್ ಆಗಿರುತ್ತೆ ಅಂಡ್ ಹಾಟ್ ಆಗಿ ಸಹ ಇರುತ್ತೆ. ಸೊ ಇಲ್ಲಿ ಈ ಹಾಟ್ನೆಸ್ ಅಂಡ್ ಕೋಲ್ಡ್ನೆಸ್ ಅನ್ನೋದು ಇಲ್ಲಿ ಆ ಕ್ಲೈಮೇಟ್ ಅನ್ನೋದು ಬ್ಯಾಲೆನ್ಸ್ ಆಗೋದ್ರಿಂದ ಈ ಕಂಡೀಷನ್ ಅಲ್ಲಿ, ಓಕೆ, ಈ ಕ್ಲೈಮೇಟ್ ಕಂಡೀಷನ್ ಅಲ್ಲಿ ಹ್ಯೂಜ್ ಪಾಪ್ಯುಲೇಷನ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 8. ಸೊ ಎಕ್ಸ್ಪ್ಲೇನ್ with examples why we find animals of certain kind living in particular climatic conditions. So question is explain with example ಜೊತೆ explain ಮಾಡಿ ಯಾಕೆ we find animals of certain kind living in a particular climate condition, ಯಾಕೆ ಕೆಲವೊಂದು ಟೈಪ್ಸ್ ಆಫ್ ಅನಿಮಲ್ಸ್ ಅನ್ನೋದು, ಓಕೆ, ಆ ಕ್ಲೈಮೇಟ್ ಅಲ್ಲಿ ಒಂದು ಕ್ಲೈಮೇಟ್ ಅಂತ ಹೇಳಿದ್ರೆ ಕೋಲ್ಡ್ ಅಲ್ಲಿ ಅಂತ ಹೇಳಿದ್ರೆ ಆ ಕೋಲ್ಡ್ ಕ್ಲೈಮೇಟ್ಗೆನೆ ಅನಿಮಲ್ಸ್ ಅನ್ನೋದು ಇರುತ್ತೆ, ರೈಟ್? ಸೊ ಆ ರೀತಿ ಅನಿಮಲ್ಸ್ ಅನ್ನೋದು ಯಾಕೆ ಆ ರೀತಿ ಇರುತ್ತೆ, ಕೋಲ್ಡ್ ಕ್ಲೈಮೇಟ್ಗೆ ಅಂತಾನೆ ಯಾಕೆ ಅನಿಮಲ್ಸ್ ಅನ್ನೋದು ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ವಿತ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಆನ್ಸರ್ ಇಸ್ certain kind of
animals can be found in particular climatic conditions as they can adapt well to these conditions. For example, a polar bear is adapted for polar region. It has a thick skin, and a layer of a fat to keep it warm. In cold conditions. However, with these adaptations, it will not be possible for it service in tropical region where it is hot. Similarly, a monkey is adapted to live in the forests with features such as long and sturdy tail, loud voice, etc. These features are of no importance in polar regions where vegetation is very less. Therefore, certain types of animals live only in
certain climatic conditions. So this is the answer. ಸೊ ಏನು ಅಂತ ಹೇಳಿದ್ರೆ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿ ಯಾಕೆ ಕೆಲವೊಂದು ಟೈಪ್ಸ್ ಆಫ್ ಅನಿಮಲ್ಸ್ ಅನ್ನೋದು ಪರ್ಟಿಕ್ಯುಲರ್ ಕ್ಲೈಮೇಟ್ ಅಲ್ಲೇ ಕಂಡೀಷನ್ ಅಲ್ಲೇ ಯಾಕೆ ಇರುತ್ತೆ ಅಂತ ಎಕ್ಸಾಂಪಲ್ ಸಹ ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. And certain kinds of animals can be found in particular climatic condition as they can adapt well to these conditions. So ಅಂದ್ರೆ ಕೆಲವೊಂದು ಅನಿಮಲ್ಸ್ ಅನ್ನೋದು ಏನು ಫೌಂಡ್ ಆಗುತ್ತೋ ಇಲ್ಲಿ ಈ ಪರ್ಟಿಕ್ಯುಲರ್ ಕ್ಲೈಮೇಟ್ ಕಂಡೀಷನ್ಸ್ ಅಲ್ಲಿ ಅವೆಲ್ಲ ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಅವುಗಳ ಹ್ಯಾಬಿಟೇಟ್ಸ್ನ ಓಕೆ ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಫಾರ್ ದಟ್ ಕಂಡೀಷನ್ಸು ಆ ಕಂಡೀಷನ್ಗೆ ಆ ಕ್ಲೈಮೇಟಿಕ್ ಕಂಡೀಷನ್ಗೆ ಅವು ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಪೋಲಾರ್ ಬಿಯರ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಈಸ್ ಅಡಾಪ್ಟೆಡ್ ಫಾರ್ ಪೋಲಾರ್ ರೀಜನ್ಸ್. ಸೊ ಈ ಪೋಲಾರ್ ಬಿಯರ್ ಅನ್ನೋದು ಪೋಲಾರ್ ರೀಜನ್ಸ್ಗೆ ಅಡಾಪ್ಟೇಷನ್ ಅನ್ನೋದು ಆಗಿರುತ್ತೆ. ಇಟ್ ಹ್ಯಾಸ್ ಎ ಥಿಕ್ ಸ್ಕಿನ್, ಇದಕ್ಕೆ ಒಂದು ಥಿಕ್ ಸ್ಕಿನ್ ಅನ್ನೋದು ಇರುತ್ತೆ. ಓಕೆ, ಪೋಲಾರ್ ರೀಜನ್ಸ್ ಅಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಓಕೆ ಅಡಾಪ್ಟ್ ಆಗಿರೋದು ಪೋಲಾರ್ ಬಿಯರ್ ಅಂತ ಎಕ್ಸಾಂಪಲ್. ಸೊ ಅದು ಪೋಲಾರ್ ರೀಜನ್ಸ್ ಅಲ್ಲಿ ಇರುತ್ತೆ ಅಂಡ್ ಇಟ್ ಹ್ಯಾಸ್ ಎ ಥಿಕ್ ಸ್ಕಿನ್. ಸೊ ಇದಕ್ಕೆ ಥಿಕ್ ಸ್ಕಿನ್ ಅನ್ನೋದು ಇರುತ್ತೆ ಅಂಡ್ ಲಾರ್ಜ್ ಅಂಡ್ ಲೇಯರ್ ಆಫ್ ಎ ಫ್ಯಾಟ್. ಸೊ ಅಲ್ಲಿ ನಮಗೆ ಥಿಕ್ ಸ್ಕಿನ್ ಅನ್ನೋದು ಇರುತ್ತೆ ಅಂಡ್ ಫ್ಯಾಟ್ ಲೇಯರ್, ಸ್ಕಿನ್ ಕೆಳಗಡೆ ಒಂದು ಲೇಯರ್ ಇರುತ್ತೆ ದಟ್ ಇಸ್ ಫ್ಯಾಟ್. ಸೊ ಆ ಫ್ಯಾಟ್ ಲೇಯರ್ ಅನ್ನೋದು ಇರುತ್ತೆ. ಸೊ ಇದರಿಂದ ಇದು ಓಕೆ ಈ ಪೋಲಾರ್ ಬಿಯರ್ ಅನ್ನೋದು ವಾರ್ಮ್ ಆಗಿರುತ್ತೆ ಇನ್ ಕೋಲ್ಡ್ ಕಂಡೀಷನ್ ಅಲ್ಲಿ. ಕೋಲ್ಡ್ ಕಂಡೀಷನ್ ಅಲ್ಲಿ ಅದು ವಾರ್ಮ್ ಆಗಿ ಇರುತ್ತೆ. ಹವೆವರ್ ವಿತ್ ದೀಸ್ ಅಡಾಪ್ಟೇಷನ್ಸ್ ಓಕೆ ಈ ಅಡಾಪ್ಟೇಷನ್ ಇಂದ ಇಟ್ ವಿಲ್ ನಾಟ್ ಬಿ ಪಾಸಿಬಲ್ ಫಾರ್ ಇಟ್ ಸರ್ವೀವ್ ಅನ್ ಟ್ರಾಪಿಕಲ್ ರೀಜನ್. ಸೊ ಇಲ್ಲಿ ವೇರ್ ಇಟ್ ಇಸ್ ಹಾಟ್. ಸೊ ಇದರಿಂದ ಓಕೆ ಇದಕ್ಕೆ ಆಲ್ರೆಡಿ ಥಿಕ್ ಆಗಿರೋದ್ರಿಂದ ಸ್ಕಿನ್ ಥಿಕ್ ಆಗಿರೋದ್ರಿಂದ ಲೇಯರ್ ಆಫ್ ಫ್ಯಾಟ್ ಇರೋದ್ರಿಂದ ಅದು ಕೋಲ್ಡ್ ಕಂಡೀಷನ್ ಇಲ್ಲದೆ ಸ್ವಲ್ಪ ವಾರ್ಮ್ ಆಗಿ ಅದನ್ನ ಇಡಕ್ಕೆ ಚಾನ್ಸಸ್ ಆಗುತ್ತೆ. ಓಕೆ, ಅದೇ ನಮಗೆ ಅಲ್ಲಿ ಅದ್ರದ್ದು ಸ್ಕಿನ್ನೇ ಫಸ್ಟೇ ವಾರ್ಮ್ ಆಗಿ ಇಡ್ತಾ ಇರುತ್ತೆ. ಅದು ನಾವು ಇನ್ನೂ ಸ್ವಲ್ಪ ವಾರ್ಮ್ ಹಾಟ್ ಕಂಡೀಷನ್ ಅಲ್ಲಿ ಹೋದ್ರೆ ಅದು ಓಕೆ ತುಂಬಾ ಹಾಟ್ನೆಸ್ ಅನ್ನೋದು ಅದಕ್ಕೆ ಫೀಲ್ ಆಗುತ್ತೆ ಅಲ್ವಾ. ಸೊ ಅದರಿಂದ ಇದು ಈ ವಾರ್ಮ್ ಓಕೆ ಇದು ಈ ಲೇಯರ್ಸ್ ಅನ್ನೋದು ಓಕೆ ಅದರಲ್ಲಿರೋ ಫ್ಯಾಟ್ ಲೇಯರ್ಸ್ ಅನ್ನೋದು ಮತ್ತೆ ಥಿಕ್ ಸ್ಕಿನ್ ಅನ್ನೋದು ಈ ಪೋಲಾರ್ ಬಿಯರ್ ಅಲ್ಲಿ ವಾರ್ಮ್ ಮಾಡುತ್ತೆ. ಅದನ್ನ ವಾರ್ಮ್ ಅಂದ್ರೆ ಬಿಸಿ ಮಾಡುತ್ತೆ ಈ ಕೋಲ್ಡ್ ಕಂಡೀಷನ್ ಅಲ್ಲಿ. ಸೊ ದೇರ್ ಫೋರ್ ಇದು ಟ್ರಾಪಿಕಲ್ ರೀಜನ್ಸ್ ಅಲ್ಲಿ ಅಂದ್ರೆ ಹಾಟ್ ರೀಜನ್ಸ್ ಅಲ್ಲಿ ಇದು ಇರಕ್ಕೆ ಚಾನ್ಸ್ ಇರಲ್ಲ. ಓಕೆ, ಅಂಡ್ ಸಿಮಿಲರ್ಲಿ ಎ ಮಂಕಿ, ನೆಕ್ಸ್ಟ್ ಒನ್ ಇಸ್ ಎ ಮಂಕಿ. ಇಟ್ ಈಸ್ ಅಡಾಪ್ಟೆಡ್ ಟು ಲೀವ್ ಇನ್ ಎ ಫಾರೆಸ್ಟ್ ವಿತ್ ಫ್ಯೂಚರ್ಸ್. ಸೊ ಇದು ಫಾರೆಸ್ಟ್ ಅಲ್ಲಿ ಮಂಕಿ ಅನ್ನೋದು ಫಾರೆಸ್ಟ್ ಅಲ್ಲಿ ಇರೋದಕ್ಕೆ ಅಂದ್ರೆ ಈ ರೈನ್ ಫಾರೆಸ್ಟ್ ಅಲ್ಲಿ ಓಕೆ ಪೋಲಾರ್ ರೀಜನ್ಸ್ ಬಗ್ಗೆ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ನಾವು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ನೋಡಿದ್ರೆ ನಾವು ಈ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಮಂಕಿ ಅನ್ನೋದು ಅಡಾಪ್ಟೆಡ್ ಆಗಿರುತ್ತೆ. ಓಕೆ, ಅವುಗಳ ಸರ್ವೈವಲ್ಗೋಸ್ಕರ ಅಲ್ಲಿ ಅಡಾಪ್ಟೆಡ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ವಿತ್ ಫ್ಯೂಚರ್ಸ್ ಓಕೆ ಇದಕ್ಕೆ ಏನೇನ್ ಫ್ಯೂಚರ್ಸ್ ಇರುತ್ತೆ ಅಲ್ಲಿ ಇರೋದಕ್ಕೋಸ್ಕರ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಎ ಲಾಂಗ್ ಅಂಡ್ ಸ್ಟರ್ಲಿ ಟೇಲ್ ಅಂದ್ರೆ ಉದ್ದಕ್ಕಿರೋದು ಮತ್ತೆ ಕರ್ಲ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಆ ಟೈಲ್ ಇರೋದ್ರಿಂದ ಅಂಡ್ ಲೌಡ್ ವಾಯ್ಸ್ ಇರೋದ್ರಿಂದ ಅದು ಅಲ್ಲಿ ಸರ್ವೈವ್ ಆಗೋಕೆ ಚಾನ್ಸಸ್ ಇರುತ್ತೆ. ಸೊ ಈ ಫ್ಯೂಚರ್ಸ್ ಓಕೆ ದೀಸ್ ಫ್ಯೂಚರ್ಸ್ ಆರ್ ಆಫ್ ನೋ ಇಂಪಾರ್ಟೆನ್ಸ್ ಇನ್ ಪೋಲಾರ್ ರೀಜನ್. ಸೊ ಈ ರೀಜನ್ಸ್ ಅನ್ನೋದು ಪೋಲಾರ್ ರೀಜನ್ಸ್ ಅಲ್ಲಿ ಇಂಪಾರ್ಟೆನ್ಸ್ ಅಲ್ಲ. ಓಕೆನಾ, ವೇರ್ ವೆಜಿಟೇಷನ್ ಇಸ್ ವೆರಿ ಲೆಸ್. ಸೊ ಈ ಮಂಕಿ ಅನ್ನೋದೇ ಹೋಗಿ ಪೋಲಾರ್ ರೀಜನ್ಸ್ ಅಲ್ಲಿ ಇರ್ಬೇಕು ಅಂದ್ರೆ ಇದಕ್ಕೆ ಆಹಾರವಾಗಿ ಫುಡ್ ಅನ್ನೋದು ಗ್ರೀನ್ ವೆಲ್ತ್ ಅಲ್ವಾ. ಸೊ ಈ ಗ್ರೀನ್ ವೆಜಿಟೇಷನ್ ಅನ್ನೋದು ಈ ಪೋಲಾರ್ ರೀಜನ್ಸ್ ಅಲ್ಲಿ ಕಮ್ಮಿ ಇರುತ್ತೆ. ಓಕೆ, ಇರೋದಿಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಈ ಮಂಕೀಸ್ ಅನ್ನೋದು ವೆಜಿಟೇಷನ್ಗೋಸ್ಕರನೇ ಈ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಇರುತ್ತೆ. ದೇರ್ ಫೋರ್ ಸರ್ಟೈನ್ ಟೈಪ್ಸ್ ಆಫ್ ಅನಿಮಲ್ಸ್ ಓಕೆ ಸರ್ಟೈನ್ ಟೈಪ್ಸ್ ಆಫ್ ಅನಿಮಲ್ಸ್ ಲೀವ್ ಓನ್ಲಿ ಇನ್ ಅ ಸರ್ಟೈನ್ ಕ್ಲೈಮೆಟಿಕ್ ಕಂಡೀಷನ್. ಸೊ ಅದಕ್ಕೋಸ್ಕರನೇ ಕೆಲವೊಂದು ಅನಿಮಲ್ಸ್ ಅನ್ನೋದು ಅದಕ್ಕೆ ಅಡಾಪ್ಟೇಷನ್ ಯಾವ ರೀತಿ ಆಗಿರುತ್ತೋ ಅದರ ರೀತಿನೇ ಆ ಕ್ಲೈಮೇಟ್ಗೆ ಬೇಕಾಗಿರುವಾಗೆ ಅವು ಇರುತ್ತೆ. ಓಕೆನಾ, ಸೊ ಈಗ ಪೋಲಾರ್ ಬಿಯರ್ ಅನ್ನೋದು ಪೋಲಾರ್ ರೀಜನ್ಸ್ ಅಲ್ಲಿ ಇರುತ್ತೆ ಅಂಡ್ ಮಂಕಿ ಅನ್ನೋದು ನಮಗೆ ಎಲ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಅದು ಇರುತ್ತೆ. ಓಕೆನಾ, ಸೊ ಅದಕ್ಕೆ ಆ ರೀತಿ ಅವುಗಳ ಲೈಫ್ನ ಓಕೆ ಅವು ಸರ್ವೈವಲ್ ಮಾಡೋದಕ್ಕೋಸ್ಕರ ಅವು ಬೇರೆ ಬೇರೆ ಆಗಿ ಓಕೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ರೀಜನ್ಸ್ಗೆ ಅದು ಅಡಾಪ್ಟೇಷನ್ ಅನ್ನೋದನ್ನ ಮಾಡ್ಕೊಂಡಿರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 9. ಹೌ ಡು elephant living
in the tropical rainforest adapt itself. ಸೊ ಇಲ್ಲಿ ಎಲಿಫೆಂಟ್ ಅನ್ನೋದು ಯಾವ ರೀತಿ ಅದೇ ಅಡಾಪ್ಟೇಷನ್ ಮಾಡ್ಕೊಂಡಿದೆ ಆ ಕಂಡೀಷನ್ ಅಲ್ಲಿ, ಅಂದ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಇರೋದಕ್ಕೆ ಯಾವ ರೀತಿ ಅದು ಅಡಾಪ್ಟೇಷನ್ ಅನ್ನೋದು ಮಾಡ್ಕೊಂಡಿದೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಅಂತ. ಅಂಡ್ ದ ಆನ್ಸರ್ ಇಸ್ an important and widely found animal important and widely found animals of Indian tropical rainforest is the elephant. It has adapted remarkably to the conditions of this region. Some of the adaptations are as follows. Some of the adaptations are as follows. So number 1, it uses its trunk as nose so that it has a strong sense of smell. Strong sense of smell. Second one, its trunk is also used for picking up food. And third one is its tusks are used to tear bark of trees. It can eat barks of trees. And fourth one is the soles of their feet are covered with thick pads. These pads can handle their enormous weight. They also prevent
sound so that the elephants can move easily, silently. And fifth one is its large ears are strong sense of hearing. So this is the answer. ಸೊ ಇಲ್ಲಿ ಕ್ವೆಶನ್ ಏನು ಅಂತ ಹೇಳಿದ್ರೆ ಎಲಿಫೆಂಟ್ಸು ಲಿವಿಂಗ್ ಇನ್ ಎ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಯಾವ ರೀತಿ ಅವುಗಳನ್ನ ಅವು ಅಡಾಪ್ಟ್ ಮಾಡ್ಕೊಂಡಿದೆ ಈ ಕ್ಲೈಮೆಟಿಕ್ ಕಂಡೀಷನ್ಗೆ ಅಂತ. ಆನ್ ಇಂಪಾರ್ಟೆಂಟ್ ಅಂಡ್ ವೈಡ್ಲಿ ಫೌಂಡ್ ಅನಿಮಲ್ ಆಫ್ ಅ ಇಂಡಿಯನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಇಸ್ ದ ಎಲಿಫೆಂಟ್. ಸೊ ನಮ್ಮ ಇಂಡಿಯನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ನಮಗೆ ಸಿಗುವಂತ ವೈಡ್ಲಿ ನಮಗೆ ಸಿಗುವಂತ ಒಂದು ಅನಿಮಲ್ ಯಾವುದು, ಇಂಪಾರ್ಟೆಂಟ್ ಅನಿಮಲ್ ಯಾವುದು ಅಂದ್ರೆ ದಟ್ ಈಸ್ ಎಲಿಫೆಂಟ್. So it has adapted remarkably to the conditions of this region. So ಈ ಎಲಿಫೆಂಟ್ ಅನ್ನೋದು ಅದು ಇಂಡಿಯನ್ ಟ್ರಾಪಿಕಲ್ ಫಾರೆಸ್ಟ್ ಅಲ್ಲಿ ರೈನ್ ಫಾರೆಸ್ಟ್ ಅಲ್ಲಿ ಸಿಗುವಂತ ಈ ಎಲಿಫೆಂಟ್ ಅನ್ನೋದು ಅದು ರಿಮಾರ್ಕಬಲ್ ಆಗಿ ಅದು ಈ ಕ್ಲೈಮೆಟಿಕ್ ಕಂಡೀಷನ್ಗೆ ಅದು ಹೊಂದಿಕೊಂಡಿದೆ, ಅಂದ್ರೆ ಅಡಾಪ್ಟೇಷನ್ ಮಾಡ್ಕೊಂಡಿದೆ. ಸಮ್ ಆಫ್ ದ ಅಡಾಪ್ಟೇಷನ್ಸ್ ಆರ್ ಆಸ್ ಫಾಲೋಸ್. ಸೊ ಏನೇನು ಅಡಾಪ್ಟೇಷನ್ಸ್ ಮಾಡ್ಕೊಂಡಿದೆ ಈ ಎಲಿಫೆಂಟ್ಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ it uses its trunk as nose so that it has a strong sense of smell. ಸೊ ಈ ಎಲಿಫೆಂಟ್ಗೆ ಟ್ರಂಕ್ ಅನ್ನೋದು ಇದೆ ಮುಂದೆ ಅಲ್ವಾ. ಸೊ ಆ ಟ್ರಂಕ್ ಅನ್ನೋದು ಅದು ನೋಸ್ ಆಗಿ ಯೂಸ್ ಮಾಡುತ್ತೆ, ಓಕೆನಾ. ಸೊ ಅದು ನೋಸ್ ಆಗಿ ಯೂಸ್ ಮಾಡೋದ್ರಿಂದ ಈ ಎಲಿಫೆಂಟ್ಗೆ ತುಂಬಾ ಸೆನ್ಸ್ ಆಫ್ ಸ್ಮೆಲ್ ಅನ್ನೋದು ಜಾಸ್ತಿ ಇರುತ್ತೆ. ಓಕೆ, ಸೆನ್ಸ್ ಆಫ್ ಸ್ಮೆಲ್ ಅನ್ನೋದು ಏನಾದ್ರು ಸ್ವಲ್ಪ ಸ್ಮೆಲ್ ಬಂದರೂ ಅದು ಇಟ್ಕೊಳ್ಳುತ್ತೆ. And next one is second one, its trunk is also used for picking up food. ಸೊ ಇದರ ಟ್ರಂಕ್ ಅನ್ನೋದು ಏನಕ್ಕೆ ಸೊಂಡಿಲು ಅಂತ ಹೇಳ್ತೀವಿ ಅಲ್ವಾ. ಸೊ ಅದನ್ನ ನಾವು ಏನಕ್ಕೆ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಫುಡ್ನ ಪಿಕ್ ಮಾಡೋದಕ್ಕೋಸ್ಕರ, ಫುಡ್ನ ತಗೊಳ್ಳೋದಕ್ಕೋಸ್ಕರ ಇದು ಯೂಸ್ ಮಾಡುತ್ತೆ. And third one is its trunk are used to tear barks of a trees. ಸೊ ಈ ಟ್ರಂಕ್ ಅನ್ನೋದು ಏನಕ್ಕೆ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಈ ಬಾರ್ಕ್ಸ್ ನ ಮುರಿಯೋದಕ್ಕೋಸ್ಕರ, ಸೀಲೋದಕ್ಕೋಸ್ಕರ, ಟ್ರೀಸ್ ಅಲ್ಲಿ ಇರುವಂತ ಬಾರ್ಕ್ಸ್ ನ ಸೀಲೋದಕ್ಕೋಸ್ಕರ. ಸೊ ಇಟ್ ಕ್ಯಾನ್ ಈಟ್ ಬಾರ್ಕ್ ಆಫ್ ಎ ಟ್ರೀಸ್. ಸೊ ಇದು ಅಲ್ಲಿ ಫುಡ್ ಆಗಿ ಈ ಬಾರ್ಕ್ಸ್ ಅನ್ನೋದನ್ನ ಫುಡ್ ಆಗಿ ಅದು ತಗೊಳುತ್ತೆ ಇಲ್ಲಿ. ಅಂಡ್ ಫೋರ್ತ್ ಒನ್ ಇಸ್ ದ ಸೋಲ್ಸ್ ಆಫ್ ದೇರ್ ಫೀಟ್ ಆರ್ ಕರ್ವರ್ಡ್ ವಿತ್ ಎ ಥಿಕ್ ಪ್ಯಾಡ್. ಸೊ ಇದ್ರದ್ದು ಸೋಲ್ಸ್ ಆಫ್ ಎ ಫೀಟ್, ಏನ್ ಫೀಟ್ ಇರುತ್ತೋ ಅದ್ರ ಫೀಟ್ ಅನ್ನೋದು ಥಿಕ್ ಪ್ಯಾಡ್ಸ್ ಇಂದ ಅದು ಕವರ್ ಆಗಿರುತ್ತೆ. ಸೊ ದೀಸ್ ಪ್ಯಾಡ್ಸ್ ಕ್ಯಾನ್ ಹ್ಯಾಂಡಲ್ ದೇರ್ ಎನಾರ್ಮಸ್ ವೆಯ್ಟ್. ಸೊ ಇದು ಎನಾರ್ಮಸ್ ವೆಯ್ಟ್ ಇರೋದ್ರಿಂದ ಈ ಪ್ಯಾಡ್ಸ್ ಅನ್ನೋದು, ಈ ಥಿಕ್ ಪ್ಯಾಡ್ಸ್ ಅನ್ನೋದನ್ನ ಮೇಂಟೈನ್ ಮಾಡುತ್ತೆ, ಹ್ಯಾಂಡಲ್ ಮಾಡುತ್ತೆ. ದೇ ಆಲ್ಸೋ ಪ್ರಿವೆಂಟ್ ಸೌಂಡ್ ಸೊ ದಟ್ ದ ಎಲಿಫೆಂಟ್ ಕ್ಯಾನ್ ಮೂವ್ ಸೈಲೆಂಟ್ಲಿ. ಸೊ ಈ ಪ್ಯಾಡ್ಸ್ ಅನ್ನೋದು, ಈ ಥಿಕ್ ಪ್ಯಾಡ್ಸ್ ಅನ್ನೋದು ಈ ಎಲಿಫೆಂಟ್ ಅನ್ನೋದು ಮೂವ್ ಆಗ್ತಾ ಇದ್ರೆ ಅದರದ್ದು ಸೌಂಡ್, ನಾವು ನಡೀತಾ ಇರ್ಬೇಕಾದ್ರೆ ಸೌಂಡ್ ಏನ್ ಬರುತ್ತೋ ಅದನ್ನ ಅದು ಪ್ರಿವೆಂಟ್ ಮಾಡುತ್ತೆ, ಸೌಂಡ್ ಅನ್ನೋದನ್ನ ಬರ್ದೇ ಪ್ರಿವೆಂಟ್ ಮಾಡುತ್ತೆ. ಸೊ ಆ ಎಲಿಫೆಂಟ್ ಬರ್ತಿರೋದು ಸಹ ಸೈಲೆಂಟ್ ಆಗಿ ಬರ್ತಿರೋದನ್ನ ಅದು ಈ ಡ್ಯೂ ಟು ದಿಸ್ ಥಿಕ್ ಪ್ಯಾಡ್ಸ್ ಇಂದ ಈ ಸೈಲೆಂಟ್ನೆಸ್ ಅನ್ನೋದು ಸಹ ಈ ಎಲಿಫೆಂಟ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ಫಿಫ್ತ್ ಒನ್ ಇಸ್ ಇಟ್ಸ್ ಲಾರ್ಜ್ ಇಯರ್ಸ್ ಹ್ಯಾವ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ಹಿಯರಿಂಗ್. ಸೊ ಇದ್ರದ್ದು ಲಾರ್ಜ್ ಇಯರ್ಸ್ ಇರುತ್ತೆ ಅಲ್ವಾ, ಕಿವಿಗಳು. ಸೊ ಲಾರ್ಜ್ ಕಿವಿಗಳು ಇರೋದ್ರಿಂದ, ದೊಡ್ಡ ಕಿವಿಗಳು ಇರೋದ್ರಿಂದ ಇದ್ರದ್ದು ಸೆನ್ಸ್ ಆಫ್ ಹಿಯರಿಂಗ್ ಅಂದ್ರೆ ಕೇಳಿಸ್ಕೊಳ್ಳುವಂತ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಇದಕ್ಕೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 10. ಕ್ವೆಶ್ಚನ್ ನಂಬರ್ 10. Choose the correct option which answers the following questions. Okay na?
and a carnivore with strips on its body moves very fast while catching its prey. It is likely to be found in dash. In first one in really polar regions. Second one is deserts. Third one is oceans. Fourth one is tropical rainforests. Answer is, ಸೊ ಇಲ್ಲಿ ಏನ್ ಕ್ವೆಶನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಚೂಸ್ ದ ಕರೆಕ್ಟ್ ಆಪ್ಷನ್ ವಿತ್ ಆನ್ಸರ್ಸ್ ವಿಚ್ ಆನ್ಸರ್ಸ್ ದ ಫಾಲೋಯಿಂಗ್ ಕ್ವೆಶನ್. ಸೊ ಇದರಲ್ಲಿ ಒಂದು ಕರೆಕ್ಟ್ ಆನ್ಸರ್ಸ್ ನ ನೀವು ಆಪ್ಷನ್, ಈ ಕರೆಕ್ಟ್ ಆಪ್ಷನ್ ನ ನೀವು ಪಿಕ್ ಮಾಡಿ ಕೆಳಗಡೆ ಕೊಟ್ಟಿರೋ ಈ ಫಾಲೋಯಿಂಗ್ ಕ್ವೆಶನ್ಗೆ ಅಂತ. ಎ ಕಾರ್ನಿವೋರಸ್ ವಿತ್ ದ ಸ್ಟ್ರಿಪ್ಸ್ ಆನ್ ಹಿಸ್ ಬಾಡಿ moves very fast while catching its prey. It is likely to be found in. ಸೊ ಈ ಕಾರ್ನಿವೋರಸ್ ಅನಿಮಲ್ಸ್ ಅಂತ ಹೇಳ್ತೀವಿ ಅಲ್ವಾ, ಸೊ ಈ ಕಾರ್ನಿವೋರಸ್ ಅನಿಮಲ್ಸ್ಗೆ ಬಾಡಿ ಮೇಲೆ ಸ್ಟ್ರಿಪ್ಸ್ ಅನ್ನೋದು ಇರುತ್ತೆ. ಓಕೆ, ಸೊ ಈ ಸ್ಟ್ರಿಪ್ಸ್ ಇಂದ ಅವು ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಓಕೆ, ಸೊ ಏನಕ್ಕೆ ಅಂತ ಹೇಳಿದ್ರೆ ವೈಲ್ ಕ್ಯಾಚಿಂಗ್ ದ ಪ್ರೇಸ್. ಸೊ ಈ ಸ್ಟ್ರಿಪ್ಸ್ ಇರೋದ್ರಿಂದ ಆ ಬಾಡಿಗೆ, ಓಕೆ, ಬಾಡಿಗೆ ಸ್ಟ್ರಿಪ್ಸ್ ಇರೋದ್ರಿಂದ ಅವು ಬೇಗ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮೂವ್ ಆಗಿ ಅವುಗಳ ಫುಡ್ ಅನ್ನೋದನ್ನ, ಈ ಪ್ರೇಸ್ನ ಅನ್ನೋದನ್ನ ಅವು ಕ್ಯಾಚ್ ಮಾಡಕ್ಕೆ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ವೈಲ್ ಹೋಗ್ಬೇಕಾದ್ರೆ. ಓಕೆ, ಸೊ ಇದು ಎಲ್ಲಿ ನಮ್ಗೆ ಸಿಗುತ್ತೆ ಅಂತ, ಒಂದು ಪೋಲಾರ್ ರೀಜನ್, ಸೆಕೆಂಡ್ ಒನ್ ಇಸ್ ಡೆಸರ್ಟ್ ಅಂಡ್ ಥರ್ಡ್ ಒನ್ ಇಸ್ ಸೀ. ಸೊ ಅಂಡ್ ಲಾಸ್ಟ್ ಒನ್ ಇಸ್ ಫೋರ್ತ್ ಇಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಸೊ ಎಲ್ಲಿ ನಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಆನ್ಸರ್ ಇಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ. ಫಾರೆಸ್ಟ್, ಸೊ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಇವು ಸಿಗುತ್ತೆ. ಓಕೆನಾ, ಸೊ ಈ ರೀತಿಯ ಅನಿಮಲ್ಸ್ ಅನ್ನೋದು ಕಾರ್ನಿವೋರಸ್ ಅನಿಮಲ್ಸ್. ಈಗ ಚೀತಾ ಅಂತ ಹೇಳ್ಬೋದು ನೀವು, ರೈಟ್? ಈ ಚೀತಾ ಆಗಿರ್ಬೋದು, ಟೈಗರ್ಸ್ ಆಗಿರ್ಬೋದು, ಇವು ಓಕೆ ಸ್ಟ್ರಿಪ್ಸ್ ಇರುತ್ತೆ ಅಥವಾ ಅದ್ರ ಬಾಡಿ ಮೇಲೆ. ಸೊ ಅವು ಫಾಸ್ಟ್ ಆಗಿ ಮೂವ್ ಆಗುತ್ತೆ ಯಾವಾಗ ವೈಲ್ ಹಂಟಿಂಗ್ ಮಾಡ್ಬೇಕಾದ್ರೆ ಅಥವಾ ಕ್ಯಾಚಿಂಗ್ ಅದರ ಪ್ರೇನ, ಓಕೆ, ಅದರ ಆಹಾರನ ಅವು ಕ್ಯಾಚ್ ಮಾಡ್ಬೇಕಾದ್ರೆ. And next one is question number 11. Which futures adapt polar bear to live in extremely cold climate? First one is A, white fur, fat below skin, keen sense of smell. And second one is thin skin, large eyes, a white fur. And third one is
a long tail, strong claves, white, large paw. Fourth one is white body, paws for swimming, gills for respiration. Gills for respiration. So ಇದರಲ್ಲಿ ಓಕೆ, ಸೊ ವಿಚ್ ಆಫ್ ದ ಫ್ಯೂಚರ್ಸ್, ಸೊ ಇದರಲ್ಲಿ ಯಾವ ಫ್ಯೂಚರ್ಸ್ನ ಪೋಲಾರ್ ಬಿಯರ್ ಅನ್ನೋದು ಅಡಾಪ್ಟ್ ಮಾಡ್ಕೊಂಡಿದೆ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ ಅಲ್ಲಿ, ಅಂದ್ರೆ ಕೋಲ್ಡ್ ಕ್ಲೈಮೇಟ್ ಕಂಡೀಷನ್ ಅಲ್ಲಿ ಅದು ವಾಸ ಆಗೋದಕ್ಕೋಸ್ಕರ ಯಾವ ಫ್ಯೂಚರ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದೆ? ಈ 4 ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ? ಅಂಡ್ ದ ಆನ್ಸರ್ ಇಸ್ ಆಪ್ಷನ್ ಎ, ಮೀನ್ಸ್ 1. ಅದು ಎ ವೈಟ್ ಫರ್, fat below skin, keen sense of smell. So this is the answer. Okay na? So idu answer. And next question is question number 12. And this is the last question in this chapter. Question number 12. Which option best describes a tropical region? Answer is, first one is hot and humid. Second one is moderate temperature. Heavy rainfall. Third one is cold and humid. Fourth one is hot and dry. So here question, what is the question is, which option best describes a tropical region? So ಈ 4 ಆಪ್ಷನ್ ಅಲ್ಲಿ ಯಾವುದು ಟ್ರಾಪಿಕಲ್ ರೀಜನ್ ನ ಡಿಸ್ಕ್ರೈಬ್ ಮಾಡುತ್ತೆ, which is the correct option ಅಂತ. Okay, and the answer is hot and humid. 1, hot and humid.